ಕರೆಂಟಿದು ಸಮಸ್ಯೆ ಅಂದರೆ ಕರೆಂಟ್ ಕೆಲವರು ಲೈನ್ಗಳಿಲ್ಲ, ಕೇಳಿದರೆ ಲೈನ್ ಎಳೆದು ಕೊಡ್ತೀವಿ ಅಂತ ಸುಮಾರಷ್ಟು ವರ್ಷಗಳು ಕಳೆದೋಗಿ ಸಾಧಾರಣ 2000 ಇಸ್ವಿಯಲ್ಲಿ ಮನೆ ಕಟ್ಟಿದವರು ಇದ್ದಾರೆ. ಈಗ ಬೇಸಿಗೆಗಾಲದಲ್ಲಿ ಮಿನಿಮಮ್ ಒಂದು ಸಾಧಾರಣ ಒಂದು 6 ಗಂಟೆವರೆಗೆ ಇರುತ್ತೆ. ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ, ಅವರಿಗೆ ಬೆಳಕಿಲ್ಲ ಆದರೆ ಅವರು ಆಡುವುದಿಲ್ಲ. ಈಗ ಸೀಮೆಎಣ್ಣೆ ಎಲ್ಲ ತರ್ತಿದ್ವಿ ಮುಂಚೆ. ರೇಷನಿಗೆ ಹೋಗಿ ಸೀಮೆಎಣ್ಣೆ ತಂದು ಒಂದು ವೇಳೆ ಸೀಮೆಎಣ್ಣೆ ಖಾಲಿ ಆಯ್ತು ಅಂದರೆ ನಾವು ಕತ್ತಲಲ್ಲೇ ಕೂತ್ಕೋಬೇಕು. ಮಳೆಗಾಲದಲ್ಲಿ ಅಂತೂ ನಮಗೆ ಜೂನಿಂದ ಹಿಡಿದು ಸಾಧಾರಣ ಸೆಪ್ಟೆಂಬರ್ ತಿಂಗಳವರೆಗೆ ಒಮ್ಮೊಮ್ಮೆ ಕರೆಂಟೇ ಇರಲ್ಲ. ನಾವು ಕೆಲವರು ಮುಂಚೆ ಎಲ್ಲ ಭಟ್ರ ಮನೆ ಕೆಲಸಕ್ಕೆಲ್ಲ ಹೋಗುವಾಗ ಅವ್ರ ಮನೆ ಮೇಲೆ ಎಲ್ಲ ನೋಡ್ತಿದ್ವಿ ಸೋಲಾರನ್ನು. ಆದರೆ ನಮಗೆಲ್ಲ ಇದು ಆಗಲ್ಲ ಅಂತ ನಾವು ಎಣಿಸ್ಬಿಟ್ಟಿದ್ವಿ, ಶ್ರೀಮಂತರು ತಗೊಳ್ಳುವಂತ ಆಗಿತ್ತು. ಆದರೆ ಸೆಲ್ಕೋರು ಬಂದು ನಮಗೆಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು, ಸೋಲಾರ್ ಅಂದರೆ ಈ ರೀತಿ ಉಂಟು, ಈ ರೀತಿ ಬೆನಿಫಿಟ್ ಉಂಟು ನಿಮಗೆ, ಅದರಲ್ಲಿಂದ ಮಾರ್ಜಿನ್ ಮನಿ ಸ್ವಲ್ಪ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಆಮೇಲೆ ನಿಮಗೆ ಸಬ್ಸಿಡಿ ದೊರೆಯುತ್ತೆ. ಸೆಲ್ಕೋದವರು ಏನು ಮನೆಗೆ ಹೋಗಿ ತಿಳಿಸಿದ್ದಾರೆ. ಒಬ್ಬರಿಂದ ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಹೀಗೆಲ್ಲ ಹಂಚ್ಕೊಂಡಿದ್ದಾರೆ. ಹಂಚ್ಕೊಂಡಾಗ ನನಗೂ ಬೇಕು ನಿನಗೂ ಬೇಕು ಅಂತ ಎಲ್ಲರೂ ತೊಗೊತಾ ಇದ್ವಿ. ಅದರಿಂದ ನಮಗೆ ಏನಾಗಿದೆ ಅಂದರೆ ಈಗ ಒಂದು ಟೈಮಿಗೆ ಮನೆಯಲ್ಲಿ ಮಗು ಇದೆ, ರಾತ್ರಿ ಹೊತ್ತಲ್ಲಿ ಕರೆಂಟ್ ಇಲ್ಲ ಅನ್ನುವಂಥ ಭಯ ಇಲ್ಲ. ನಮಗೀಗ ಕರೆಂಟು ಎಲ್ದಿದ್ರೂ ನಮಗೆ ಸೋಲಾರ್ ಉಂಟು. ಹೀಗೆ ಅದೇ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಏನು ತೊಂದರೆ ಆಗ್ತಾಯಿಲ್ಲ. ನಾವು ಇದರಲ್ಲಿ ತುಂಬಾ ಹಿಂದುಳಿದವರು, ಅದರಿಂದನೇ ನಮ್ಮ ಜನಾಂಗ ಇಷ್ಟು ಮಟ್ಟಿಗೆ ಈ ಥರ ಹಿಂದೆ ಇದೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಒಂದು ಹಂತ ತಲುಪಿಸಬೇಕು ಅನ್ನೋದೇ. गैस जलाते थे पहले, लेकिन गैस अभी बहुत ये होता है महंगा है। 250 रुपया में 4-5 दिन चलता था वैसे, फिर गैस बंद कर दिया। खड़िया दीपावली को बत्ती आता वही लेके बैठता था, गैस बत्ती आता था, वो कैरोसिन का आता ना, वो जला के बैठता था। वो तो जैसा सहूलत निकला ऐसा लिया, नहीं तो पहले तो अंदर में काम करता था। अजवाला रहता तो काम होता है, अजवाला नहीं है तो कैसा काम होता, अंधा होता है। क्योंकि नाइट में काम नहीं होता अंधेरे में, और लाइट रहा तो 10-20 मिनट आराम से बन जाता हमारा, थोड़ा आपको फ़ायदा है। दूसरा के रात में कोई जानवर आते तो हम लाइट चालू करके देख सकते हैं। रात में बच्चा रोता है तो ऑन किया तो चुप भी हो जाता है। अभी एक बिजनेस में तो घर बार चलता नहीं है, एक से दो बिजनेस में ख्याल रखना पड़ता है। तो फलाने के घर में, मडलूर के घर में लाइट है तो करंट जाने का डर है, 1-4 लाइट उनके पास लेकर आओ, ऐसा लेके जाते हैं सब। फंक्शन में, शादी वगैरह में, एग्रीकल्चर में कृषि मेल था उधर भी गया लाइट से। तो मार्केट में बिजनेस किया मैंने। अभी आउटसाइड जाने, जो अभी सिटी आउटसाइड डेवलप खराब हो, उधर भी छोटे मोटे दुकान बैठ रहे हैं, उधर लाइट का प्रॉब्लम किसको है उसको देने का सोचा। अभी उतना लोन चुका के और थोड़ा उन सोलार से और लाइट लेंगे, फिर वो ये सोलार को बढ़ाने का है। मैं जैसा मेहनत कर रहा हूँ सब लोग भी ऐसा मेहनत करें। जो लोग जहाँ भी बड़े बड़े सिटी में, फ्रूट मार्केट, सब्जी मार्केट में मेरे जैसा रहा तो वो सोच के इसके पीछे लग गया तो फिर उसका भी बड़ा पावर है, उसका भी एक आदमी काम करने लगा, उसको भी 10-15 हज़ार रुपये पगार पड़ जाएगा, ये काम करने लगेगा।
जो गरीब आदमी का एक घर अच्छा आराम से चलेगा।